ವಾರ್ತೆಗಳಿಗೆ ಸ್ವಾಗತ. ನಾನು ರಮ್ಯಾ ಸತೀಶ್. ಇಂದಿನ ಮುಖ್ಯಾಂಶಗಳು: 2025 ಕಳೆದು 2026ನೇ ವರ್ಷಕ್ಕೆ ಕಾಲಿಡುವ ಸುಸಂದರ್ಭಕ್ಕೆ ತಾಲೂಕಿನ ಜನತೆಗೆ ಹೊಸ ವರ್ಷದ ಶುಭ ಕೋರಿದ ಕ್ಷೇತ್ರದ ಶಾಸಕ ಸಿಎನ್ ಬಾಲಕೃಷ್ಣ. ಎಲ್ಲೆಡೆ ಉತ್ತಮ ಮಳೆ ಬೆಳೆಯಾಗಿ ರೈತರ ಬದುಕು ಹಸನಾಗಲಿ ಎಂದು ಹರಸಿದ್ರು. ತಾಲೂಕಿನ ದಂಡಿಗನಹಳ್ಳಿ ಹೋಬಳಿ ಕತ್ರಿಘಟ್ಟದಲ್ಲಿನ ಮೆಳಿಯಮ್ಮ ಆಧ್ಯಾತ್ಮಿಕ ಕೇಂದ್ರದಲ್ಲಿ ಚಂಡಿಕಾ ಯಾಗದ ಹಿನ್ನೆಲೆಯಲ್ಲಿ 2 ದಿನಗಳ ಧಾರ್ಮಿಕ ಕಾರ್ಯಕ್ರಮಗಳು. ಕೋಡಿಮಠದ ಶ್ರೀ ಶ್ರೀ ಶಿವಾನಂದ ಶಿವಯೋಗಿ ರಾಜೇಂದ್ರ ಸ್ವಾಮೀಜಿ ಭಾಗಿ. ಹಾಗೂ ತಾಲೂಕಿನೆಲ್ಲೆಡೆ ವೈಕುಂಠ ಏಕಾದಶಿ. ತಾಲೂಕಿನ ಶ್ರೀನಿವಾಸ ಹಾಗೂ ವೆಂಕಟೇಶ್ವರ ದೇವಾಲಯಗಳಲ್ಲಿ ವೈಕುಂಠ ಏಕಾದಶಿ ಸಂಭ್ರಮ. ಸರದಿ ಸಾಲಿನಲ್ಲಿ ನಿಂತು ವೆಂಕಟೇಶ್ವರನ ದರ್ಶನ ಪಡೆದ ಭಕ್ತ ಸಮೂಹ. ವಿವರ: 2025ನೇ ವಸಂತ ಕಳೆದು 2026ನೇ ವರ್ಷಕ್ಕೆ ಕಾಲಿಡುತ್ತಿರುವ ಸಂದರ್ಭದಲ್ಲಿ ತಾಲೂಕಿನ ಜನತೆಗೆ ಹೊಸ ವರ್ಷ ಬಾಳಿನಲ್ಲಿ ಸುಖ, ಸಂತೋಷ, ನೆಮ್ಮದಿ ತರಲಿ ಎಂದು ಶಾಸಕ ಸಿಎನ್ ಬಾಲಕೃಷ್ಣ ಅವರು ಶುಭ ಕೋರಿದರು. ಹೊಸ ವರ್ಷದ ಹಿನ್ನೆಲೆಯಲ್ಲಿ ಶ್ರವಣಬೆಳಗೊಳ ಕ್ಷೇತ್ರದ ಶಾಸಕರು ಜನಾನುರಾಗಿಯಾದ ಸಿಎನ್ ಬಾಲಕೃಷ್ಣ ರವರು G4 ನ್ಯೂಸ್ನ ಮೂಲಕ ತಾಲೂಕಿನ ಜನತೆಗೆ ಹೊಸ ವರ್ಷಕ್ಕೆ ಶುಭ ಕೋರಿದರು. ಹೊಸ ಸಂವತ್ಸರ ಸರ್ವರಿಗೂ ಹರ್ಷದಾಯಕವಾಗಿರಲಿ, ಉತ್ತಮ ಮಳೆ ಬೆಳೆ ಆಗುವ ಮೂಲಕ ರೈತರು ಉತ್ತಮ ಬದುಕು ಕಟ್ಟಿಕೊಳ್ಳುವಂತಾಗಲಿ, ಎಲ್ಲೆಡೆ ಉತ್ತಮ ವ್ಯಾಪಾರ ವಹಿವಾಟಿನೊಂದಿಗೆ ಎಲ್ಲರಿಗೂ ಯಶಸ್ಸು ಸಿಗಲಿ, ಆರೋಗ್ಯ ಆಯಸ್ಸಿನೊಂದಿಗೆ ಹೊಂದಿದ ಗುರಿ ಸಿದ್ಧಿಸಲಿ ಎಂದು ಶುಭ ಕೋರಿದರು. ಕ್ಷೇತ್ರದ ಸಮಸ್ತ ಜನತೆಗೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳನ್ನು ಸರ್ವರಿಗೂ ಕೂಡ ಕೋರುತ್ತಾ, ಏನು 2026ನೇ ಸಂವತ್ಸರಕ್ಕೆ ಕಾಲಿಡುತ್ತಿರುವ ಈ ಶುಭ ಸಂದರ್ಭದಲ್ಲಿ ಹೊಸ ವರ್ಷ ಸರ್ವರಿಗೂ ವರ್ಷದಾಯಕವಾಗಿರಲಿ. 26ನೇ ಇಸ್ವಿಯನ್ನು ಕೂಡ ಉತ್ತಮವಾದಂಥ ಮಳೆ ಬೆಳೆ ಆಗಿ ರೈತರು ಶಾಂತಿ ನೆಮ್ಮದಿಯ ಬದುಕನ್ನು ಕಂಡುಕೊಳ್ತಕ್ಕಂಥದ್ದಕ್ಕೆ ಅವಕಾಶ ಆಗಲಿ. ರೈತರ ಜೊತೆಗೆ ವ್ಯಾಪಾರ ವಹಿವಾಟುಗಳಾಗೋದ್ರ ಮೂಲಕ ಸರ್ವರಿಗೂ ಕೂಡ ಯಶಸ್ಸಾಗಲಿ. ಭಗವಂತ ಆರೋಗ್ಯ ಆಯಸ್ಸು ಯಶಸ್ಸನ್ನು ನೀಡೋದ್ರ ಮೂಲಕ ಅವರ ಬದುಕಿನಲ್ಲಿ ಅವರು ಇಟ್ಟಂಥ ಗುರಿ ಮುಟ್ಟುವಂಥ ಅವಕಾಶ ಆಗಲಿ ಅಂತ ಸರ್ವರಿಗೂ ಕೂಡ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇನೆ. ನಮಸ್ಕಾರ. ಜನವರಿ 5ರ ಸೋಮವಾರದಂದು ತಾಲೂಕಿನ ಕತ್ತರಿಘಟ್ಟದ ಮೆಳಿಯಮ್ಮ ಆಧ್ಯಾತ್ಮಿಕ ಕೇಂದ್ರದಲ್ಲಿ ಲೋಕ ಕಲ್ಯಾಣಾರ್ಥವಾಗಿ ಮಹಾ ಚಂಡಿಕಾ ಯಾಗವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಮೆಳಿಯಮ್ಮ ಆಧ್ಯಾತ್ಮಿಕ ಕೇಂದ್ರದ ಮುಖ್ಯಸ್ಥರಾದ ಶ್ರೀ ಚಂದ್ರಶೇಖರ ಗುರೂಜಿ ಹೇಳಿದರು. ಪಟ್ಟಣದ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸುಕ್ಷೇತ್ರ ಮೆಳಿಯಮ್ಮ ಆಧ್ಯಾತ್ಮಿಕ ಕೇಂದ್ರದಲ್ಲಿ ಲೋಕದ ಅಭಿವೃದ್ಧಿಗಾಗಿ ಪ್ರತಿ ವರ್ಷ ಹೋಮ ಹವನಾದಿಗಳನ್ನು ಮಾಡುತ್ತಾ ಬಂದಿದ್ದು, ಇದೀಗ 22ನೇ ಮಹಾ ಚಂಡಿಕಾ ಯಾಗವನ್ನು ಜನವರಿ 5ರ ಸೋಮವಾರದಂದು ನಡೆಸಲಾಗುತ್ತದೆ. ಯಾಗದ ಸಲುವಾಗಿ ಕೇಂದ್ರದಲ್ಲಿ 2 ದಿನಗಳು ಧಾರ್ಮಿಕ ಕಾರ್ಯಕ್ರಮಗಳು ನಡೆಯಲಿವೆ. ಮೊದಲನೇ ದಿನವಾದ ಜನವರಿ 4ರ ಭಾನುವಾರದಂದು ಸಂಜೆ ಮಹಾಗಣಪತಿ ಹೋಮ, ಪುಣ್ಯಾಹವಾಚನ, ಅಂಕುರಾರ್ಪಣೆ, ದುರ್ಗಮಂಡಲ ಆರಾಧನೆ, ದುರ್ಗಾ ಸಪ್ತಶತಿ ಪಾರಾಯಣ ಹಾಗೂ ಮಹಾಮಂಗಳಾರತಿ ಜರುಗಲಿದೆ. ಮಾರನೇ ದಿನವಾದ ಜನವರಿ 5ರಂದು ಬೆಳಗ್ಗೆ 6ರಿಂದ ಮಹಾ ಚಂಡಿಕಾ ಯಾಗ ಪ್ರಾರಂಭವಾಗಲಿದ್ದು, ಮಧ್ಯಾಹ್ನ 12ಕ್ಕೆ ಮಹಾಪೂರ್ಣಾಹುತಿ ಮತ್ತು ಮಹಾಮಂಗಳಾರತಿಯೊಂದಿಗೆ ಸಂಪನ್ನಗೊಳ್ಳಲಿದೆ. ಕಾರ್ಯಕ್ರಮವು ಕೋಡಿಮಠದ ಶ್ರೀ ಶಿವಾನಂದ ಶಿವಯೋಗಿ ರಾಜೇಂದ್ರ ಸ್ವಾಮೀಜಿ ನೇತೃತ್ವದಲ್ಲಿ ಜರುಗಲಿದೆ. ಸಂಜೆ ಚನ್ನರಾಯಪಟ್ಟಣದ ಕಲಾ ಪರಿವಾರ ತಂಡದಿಂದ ಭಜನಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಕಾರ್ಯಕ್ರಮಕ್ಕೆ ತಾಲೂಕು ಹಾಗೂ ಜಿಲ್ಲೆಯ ಸಮಸ್ತ ಭಕ್ತಾದಿಗಳು ಧಾರ್ಮಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾಗಬೇಕು ಎಂದು ತಿಳಿಸಿದರು. ಸುಮಾರು ನಾನು 22 ವರ್ಷಗಳಿಂದ ಈ ಲೋಕ ಕಲ್ಯಾಣಕ್ಕೋಸ್ಕರ ಯಾಗಗಳನ್ನು ಮಾಡ್ತಾ ಬಂದಿದ್ದೀನಿ. ಹಾಗೆ ಸುಮಾರು 2017ರಲ್ಲಿ 6,000 ಹೆಣ್ಮಕ್ಳಿಗೆ ಬಾಗಿನ ಕೊಡ್ತಾ ಬಂದಿದ್ದೀವಿ. ಕತ್ರಿಘಟ್ಟ ಮೊದಲಿನ ಒಂದು ತವರು ಪ್ರದೇಶ. ಈ ಸಲೂ ಸಹ ನಾನು ಹೆಣ್ಮಕ್ಳಿಗೆ ಯಾರೇ ಬರಲಿ ಅರಿಶಿಣ ಕುಂಕುಮ ಬೆಳೆ ಕೊಟ್ಟು ತವರತರಣೆ ಮಾಡಿ ಮತ್ತೆ ಒಂದು ಚಂಡಿ ಯಾಗ ಮಾಡ್ತಾ ಇದ್ದೀನಿ. ಹಿಂದಿನ ದಿನ ಸಂಜೆ 4 ಗಂಟೆಗೆ ಭಾನುವಾರ ಗಣಪತಿ ಹೋಮ, ಪುಣ್ಯ ಹಾಗೂ ದುರ್ಗ ಸಪ್ತಪಾರಾಯಣವನ್ನು ಮಾಡ್ತಾ ಹೋಗ್ತೀನಿ. ಬೆಳಗ್ಗೆ 5ನೇ ತಾರೀಕು ಬೆಳಗ್ಗೆ 6ರಿಂದ ಮಧ್ಯಾಹ್ನ 12 ಗಂಟೆ ಒಳಗಡೆ ಚಂಡಿ ಯಾಗ ಮಾಡ್ತೀನಿ. ಬರುವ ಅಲ್ಲಿ ನಮ್ಮ ಕಲಾ ಪರಿವಾರ ತಂಡದಿಂದ ಬೆಳಗ್ಗೆ 6ರಿಂದ 11 ಗಂಟೆವರೆಗೂ ಭಜನಾ ಇರ್ತದೆ. ಅವ್ರದ್ದು ಅವರ ಕಲಾ ಪೂರ್ತಿ ತಂಡಗಳೇ ಬರ್ತಿದೆ. ಒಂದು 100-150 ಜನ ತಂಡ ಕಾರ್ಯಕ್ರಮ ಇರ್ತದೆ. ಹಾಗೆ ಈ ಕಾರ್ಯಕ್ರಮದ
ದಿವ್ಯ ಸಾನ್ನಿಧ್ಯ ವಹಿಸ್ತಿರೋದು ಪರಮಪೂಜ್ಯ ಶ್ರೀ ಶ್ರೀ ಶಿವಾನಂದ ಶಿವಯೋಗಿ ರಾಜೇಂದ್ರ ಮಹಾಸ್ವಾಮಿಗಳು ಕೋಡಿಮಠ ಹಾಲ್ನಲ್ಲಿ ಅವರ ದಿವ್ಯ ಸಾನ್ನಿಧ್ಯದಲ್ಲಿ, ಹಾಗೆ ಈ ಸಂಸ್ಥೆಯ ಸೆಕ್ರೆಟರಿ ಹಾಗೂ ಅಮೋಘ್ DC ಅವರು ಸಹ ಇದಕ್ಕೆ ಭಾಗತ್ವ ವಹಿಸಿರ್ತಾರೆ. ಈ ಸಲ ಮಧ್ಯಾಹ್ನ ಬರುವ ಎಲ್ಲ ಭಕ್ತರಿಗೂ 12 ಗಂಟೆಗೆ ಪೂರ್ಣಾವತಿ ಇರುತ್ತೆ. ಎಲ್ಲ ಹೆಣ್ಮಕ್ಳಿಗೂ ಅರಿಶಿಣ ಕುಂಕುಮ ಕೊಡುವ ಸಂಪ್ರದಾಯ ಇಟ್ಕೊಂಡಿದ್ದೀವಿ. ಈ ಸಲ ಯಾರೇ ಬರಲಿ ಎಲ್ಲ ಹೆಣ್ಮಕ್ಳಿಗೆ. ಹಾಗೆ ಮಧ್ಯಾಹ್ನ 1 ಗಂಟೆಗೆ ಅನ್ನ ಸಂತರ್ಪಣೆ ಇರುತ್ತೆ. ಎಲ್ಲರಿಗೂ ಅನ್ನ ಸಂತರ್ಪಣೆ ಪ್ರತಿಯೊಬ್ಬರಿಗೂ ಇರ್ತದೆ. ಎಲ್ಲರೂ ಬನ್ನಿ. ನಾನು ಈ 22 ವಾರ್ಷಿಕೋತ್ಸವಕ್ಕೆ ಈ ಮಾಧ್ಯಮದ ಮೂಲಕ, ಈ ಮೀಡಿಯಾ ಮೂಲಕ, ನಾನು ಪತ್ರಿಕೆ ಮೂಲಕ ನಿಮ್ಮೆಲ್ಲರಿಗೂ ಆಹ್ವಾನ ಕೊಡ್ತಿದ್ದೀನಿ. ಇಲ್ಲಿ ಪತ್ರಿಕೆ ನಾನೇನು ಮಾಡಿಸಿಲ್ಲ, ಇದನ್ನೇ ಪತ್ರಿಕೆ ಅಂತ ತಿಳ್ಕೊಂಡ್ರಿ. ಪ್ರತಿಯೊಬ್ಬರೂ ನನ್ನ ತಾಲೂಕಿನ, ನನ್ನ ಜಿಲ್ಲೆಯ ಯಾರಿಗೆ ಈ ಪತ್ರಿಕೆ ತಲುಪಿದ ತಕ್ಷಣ ಇದನ್ನೇ ಪತ್ರಿಕೆ ಅಂತ ತಿಳ್ಕೊಂಡು ಬಂದು ನೀವು ಎಲ್ಲ ಸೇರಿ ಮತ್ತೆ 2026 ಬೇರೆ ಕಾಲಿಡ್ತಾ ಇದ್ದೀವಿ. ಈ ವರ್ಷ ಈ ಲೋಕಕ್ಕೆ ಮಳೆ, ಬೆಳೆ, ಎಲ್ಲ ಸಮಸ್ಯೆಗಳು, ಪ್ರತಿಯೊಬ್ಬ ಸಮಾಜದ ಒಬ್ಬೊಬ್ಬ ವ್ಯಕ್ತಿ ಒಂದೊಂದು ಸಮಸ್ಯೆಲಿದ್ದಾನೆ. ಎಲ್ಲರಿಗೂ ಒಳಿತಾಗಲಿ ಮೆಳೆಯಮ್ಮ, ಆ ಜಗನ್ಮಾತೆ ಮೆಳೆಯಮ್ಮ ಅಂತ ಹೇಳ್ತಾ ಲೋಕ ಕಲ್ಯಾಣಕ್ಕೋಸ್ಕರ ಚಂಡಿ ಯಾಗ ಮಾಡ್ತಾ ಇದ್ದೀನಿ. ಎಲ್ಲರೂ ಸೇರೋಣ, ಆ ತಾಯಿಯ ಕೃಪೆಗೆ ನಾವೆಲ್ಲ ಪಾತ್ರ ಆಗೋಣ ಅಂತ ಹೇಳ್ತಾ, ಹಾಗೆ ಎಲ್ಲರೂ ಸೇರಿ ಒಟ್ಟಿಗೆ ಈ ಚಂಡಿ ಹೋಮವನ್ನು ಚಂಡಿ ಯಾಗವನ್ನು ಪರಿಪೂರ್ಣ ಮಾಡ್ತಾರೆ. ವೈಕುಂಠ ಏಕಾದಶಿ ಹಿನ್ನೆಲೆಯಲ್ಲಿ ಮಂಗಳವಾರದಂದು ಮುಂಜಾನೆಯಿಂದಲೇ ಭಕ್ತರು ಶ್ರೀನಿವಾಸ ಹಾಗೂ ವೆಂಕಟೇಶ್ವರ ದೇವಾಲಯಗಳಿಗೆ ತೆರಳಿ ಸರತಿ ಸಾಲಿನಲ್ಲಿ ನಿಂತು ಉತ್ತರ ಬಾಗಿಲಿನ ಮೂಲಕ ವೈಕುಂಠ ದ್ವಾರ ದರ್ಶನ ಪಡೆದು ಪುನೀತರಾದರು. ತಾಲೂಕಿನ ಪ್ರಖ್ಯಾತ ಪ್ರಮುಖ ವೈಷ್ಣವ ಪುಣ್ಯಕ್ಷೇತ್ರಗಳಾದ ಪಟ್ಟಣದ ಕೋಟೆ ಚೆನ್ನಕೇಶ್ವರ ದೇವಸ್ಥಾನ, ಗಿರಿಕ್ಷೇತ್ರದ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಸನ್ನಿಧಿ, ಬೂಕದ ಶ್ರೀ ರಂಗನಾಥ ಸ್ವಾಮಿ ಸನ್ನಿಧಿ ಹಾಗೂ ನುಗ್ಗೇಹಳ್ಳಿಯ ಪೇಟೆ ಬೀದಿಯ ಶ್ರೀನಿವಾಸ ದೇವಾಲಯಗಳಲ್ಲಿ ವೈಕುಂಠ ಏಕಾದಶಿಯನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು. ನಸುಕಿನಲ್ಲಿ ಸುಪ್ರಭಾತ ಸೇವೆ, ಪಟ್ಟು ಪೀತಾಂಬರ ವಸ್ತ್ರಾಲಂಕಾರ, ತೋಮಾಲೆ ಸೇವೆ, ಪುಷ್ಪಾಲಂಕಾರ, ಅಷ್ಟಾಕ್ಷರಿ ಹೋಮ ಸೇರಿದಂತೆ ಪೂಜಾ ಕಾರ್ಯಗಳು ನೆರವೇರಿದವು. ದೊಡ್ಡ ಸಂಖ್ಯೆಯಲ್ಲಿ ಭಕ್ತರ ದಂಡು ಗೋವಿಂದ ಗೋವಿಂದ ಎಂದು ನಾಮಸ್ಮರಣೆ ಮಾಡುತ್ತಾ ಹರಿದು ಬಂದಿದ್ದು ವಿಶೇಷವಾಗಿತ್ತು. ದೇವಾಲಯಗಳಲ್ಲಿ ಮಾಡಿದ್ದ ವಿಶೇಷ ಅಲಂಕಾರ ಜನರನ್ನ ಆಕರ್ಷಿಸಿತ್ತು. ನುಗ್ಗೇಹಳ್ಳಿಯ 900 ವರ್ಷಗಳ ಇತಿಹಾಸವಿರುವ ಪೇಟೆ ಬೀದಿಯ ತಿರುಮಲ ದೇವಸ್ಥಾನದಲ್ಲಿ ಭೂವರಾಹಸ್ವಾಮಿ, ಶ್ರೀದೇವಿ ಭೂದೇವಿ ಸಮೇತ ಶ್ರೀನಿವಾಸ ದೇವಸ್ಥಾನದಲ್ಲಂತೂ ಸಂಭ್ರಮ ಮುಗಿಲು ಮುಟ್ಟಿತ್ತು. ದೇವಸ್ಥಾನದ ಸುತ್ತಲೂ ಚಪ್ಪರ ಹಾಕಿ ಹೂವಿನ ಅಲಂಕಾರ, ನೂತನ ಬೆಳ್ಳಿ ಕವಚ ಸಮರ್ಪಣೆ ಮಾಡಿ ದರ್ಶನ ಭಾಗ್ಯದ ವ್ಯವಸ್ಥೆ ಮಾಡಲಾಗಿತ್ತು. ಮುಂಜಾನೆ ನಸುಕಿನಲ್ಲೇ ಭಕ್ತರು ಆಗಮಿಸಿ ವೆಂಕಟೇಶ್ವರನ ದರ್ಶನ ಪಡೆದರು. ದೇಗುಲಕ್ಕೆ ಬಂದ ಭಕ್ತರಿಗೆ ಪ್ರಸಾದ ವಿತರಣೆ ಮಾಡಲಾಯಿತು. ಕರೀತಾರೆ. ಇಲ್ಲಿ ಭೂವಾರ ಸ್ವಾಮಿ, ಲಕ್ಷ್ಮಿ, ಆಚಾರ್ಯರು, ಗಣಪತಿ ಎಲ್ಲ ಇದ್ದಾರೆ. ಸುಮಾರು ಇದಕ್ಕೆ ಪ್ರಸನ್ನ ಕೇಶವಾಚಾರ್ಯ ಅಂತ ನಮ್ಮ ಬ್ರದರು ಅರ್ಚಕರು, ತುಂಬ ಜನ ಬರ್ತಾ ಇರ್ತಾರೆ. ವೈಕುಂಠ ಏಕಾದಶಿ, ರಥೋತ್ಸವ ಇತ್ಯಾದಿಗಳೆಲ್ಲ ನಡೀತಾ ಇರುತ್ತೆ. ಇನ್ನು ಇತಿಹಾಸ ಇದೆ ಅದಕ್ಕೆ ತುಂಬ ಸರಿಯಾಗಿ ಅಂದರೆ ಈ ಧನುರ್ಮಾಸದಲ್ಲಿ ಬರ್ತಕ್ಕಂಥ ಒಂದು ವಿಶೇಷ ದಿನ ಇದು. ಈ ವೈಕುಂಠ ಏಕಾದಶಿಯಿಂದ ಈ ವೈಕುಂಠದ ದ್ವಾರ ತೆಗೆಯುತ್ತೆ ಅಂತ ಹೇಳ್ತಾ ಇದೆ, ಇತಿಹಾಸ ಇದೆ ಇದರಲ್ಲಿ. ಆ ಬಗ್ಗೆ ಇನ್ನೂ ವಿಶೇಷ ಇದೆ, ಅದು ಅಷ್ಟಾಗಿ ನನಗೂ ಗೊತ್ತಾಗಲ್ಲ. ಸರಿಯಿಲ್ಲ ಹೊಸದು ಇದು ಪ್ರಭಾವಳ ಹೊಸದು ಇವತ್ತೇ ಬಂದಿದ್ದು. 2026ನೇ ಕ್ಯಾಲೆಂಡರ್ ವರ್ಷ ಆರಂಭದ ಹಿನ್ನೆಲೆಯಲ್ಲಿ ಪಟ್ಟಣದ ಜನತೆಯ ಬಾಳಿನಲ್ಲಿ ಹೊಸ ವರ್ಷ, ಹೊಸ ಹರ್ಷ ತರಲಿ ಎಂದು ಪಟ್ಟಣದ ಪ್ರಜಾಪಿತ ಬ್ರಹ್ಮಕುಮಾರಿ ಸಮಾಜದ ಹಿರಿಯ ಸದಸ್ಯರಾದ ಲಕ್ಷ್ಮೀನಾರಾಯಣರವರು ಜನತೆಗೆ ಶುಭಾಶಯ ಕೋರಿದರು. 2025ನೇ ಇಸ್ವಿ ಕಳೆದು 2026ನೇ ವರ್ಷ ಆರಂಭವಾಗುತ್ತಿರುವ ಹಿನ್ನೆಲೆಯಲ್ಲಿ ಲಕ್ಷ್ಮೀನಾರಾಯಣರವರು ಪಟ್ಟಣದ ಜನತೆಗೆ G4 ನ್ಯೂಸ್ ಮೂಲಕ ಶುಭ ಕೋರಿದರು. ಹೊಸ ವರ್ಷ ಎಲ್ಲರ ಬಾಳಿನಲ್ಲಿ ಬೆಳಕಾಗಿ ಕೆಟ್ಟ ಚಟ ವಿಷಯಗಳನ್ನೆಲ್ಲ ಬದುಕಿನಲ್ಲಿ ಬಿಟ್ಟು ದೈವ ಆರಾಧನೆಯಿಂದ ಸುಖಕರ ಸಂತೋಷಕರ ಬದುಕು ದೊರೆಯಲಿ, ಅಂದುಕೊಂಡ ಕೆಲಸವೆಲ್ಲ ಕೈಗೂಡಲಿ ಎಂದು ದೇವರಲ್ಲಿ ಪ್ರಾರ್ಥಿಸುವ ಮೂಲಕ ಶುಭ ಕೋರಿದರು. ಶಿವಂ ಸುಂದರಂ. ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಕೈ ನೆನಪು ಮರೆಯಾಗಲಿ, ಸಿಹಿ ನೆನಪು ಚೆರುವಾಗಲಿ. ನಾವೆಲ್ಲ ಕಂಡ ಕನಸು ಹೊಸ ದಿನಗಳು ಬರಲಿ ಅಂತ ಎಲ್ಲರಿಗೂ ಶುಭಾಶಯ ಕೋರ್ತೀವಿ. ಬರಲಿದೆ ಬರಲಿದೆ ಸತ್ಯುಗ, ತರಲಿದೆ ತರಲಿದೆ ಸುಖ ಶಾಂತಿ ಬೇಗ. ಶಿವಪಿತನು ಇಲ್ಲಿ ನೆಲೆಸಿಹನು, ಇನ್ನೇನು ಮುಗಿಯುವುದು ಈ ಕಲಿಯುಗ. ಬರಲಿದೆ ಬರಲಿದೆ ಸತ್ಯುಗ,
ತರಲಿದೆ ಸುಖ ಶಾಂತಿ ಬೇಗ, ಶಿವಪಿತನು ಇಲ್ಲಿ ನೆಲೆಸಿಹನು, ನೇನು ಮುಗಿಯುವುದು ಈ ಕಲಿಯುಗ. ಹೊಸ ವರ್ಷದ ಪ್ರಯುಕ್ತ ಎಲ್ಲರಿಗೂ ಮಳೆ ಬೆಳೆ ಆಗಿ ಒಳ್ಳೆ ಆರೋಗ್ಯ, ಪ್ರತಿಯೊಬ್ಬರಿಗೂ ಆಸುರಿ ಗುಣ ದೂರ ಆಗಲಿ, ದೈವಿ ರಾಜ್ಯ ಬೆಳೀಲಿ ಅಂತ ಶಿವ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಿದ್ದೀನಿ. ಈ ರಾವಣ ರಾಜ್ಯ ದೂರ ಆಗಿ ರಾಮರಾಜ್ಯ ಬರಲಿ ಅಂತ ಎಲ್ರಿಗೂ ಶುಭಾಶಯ ಹಾರೈಸ್ತಾ ಇದ್ದೇನೆ. ಈ ಹೊಸ ವರ್ಷವೆಂದರೆ ನಾವು ಹೊಸ ಹಾದಿಯಲ್ಲಿ ಕಳೆದ ವರ್ಷ ನಮ್ಮ ಆಗುಹೋಗುಗಳಲ್ಲಿ ಭಾಗಿಯಾದಂಥ ಪ್ರೀತಿ ಪಾತ್ರರಿಗೆ ನಾವು ಧನ್ಯವಾದಗಳನ್ನು ಹೇಳುತ್ತಾ ಮುಂದಿರುವ ದಿನಗಳು ಸಾರ್ಥಕವಾಗಿರಲಿ ಎಂದು ಎಲ್ಲರಿಗೂ ಶುಭಾಶಯವನ್ನು ಹಾರೈಸುತ್ತೇವೆ. ಆದ್ದರಿಂದ ಎಲ್ಲರೂ ಈ ಹೊಸ ವರ್ಷವನ್ನು ಆಚರಣೆ ಮಾಡಿ ಸತ್ಯುಗ ಬರಲಿ ಅಂತ ಎಲ್ಲರೂ ಆಚರಣೆ ಮಾಡೋಣ. ಕೊನೆಯಲ್ಲಿ ಮತ್ತೊಂದು ಮುಖ್ಯಾಂಶಗಳು. 2025 ಕಳೆದು 2026ನೇ ವರ್ಷಕ್ಕೆ ಕಾಲಿಡುವ ಸುಸಂದರ್ಭಕ್ಕೆ ತಾಲೂಕಿನ ಜನತೆಗೆ ಹೊಸ ವರ್ಷದ ಶುಭ ಕೋರಿದ ಕ್ಷೇತ್ರದ ಶಾಸಕ ಸಿಎನ್ ಬಾಲಕೃಷ್ಣ. ಎಲ್ಲೆಡೆ ಉತ್ತಮ ಮಳೆ ಬೆಳೆಯಾಗಿ ರೈತರ ಬದುಕು ಹಸನಾಗಲಿ ಎಂದು ಹರಸಿದ್ರು. ತಾಲೂಕಿನ ದಂಡಿಗನಹಳ್ಳಿ ಹೋಬಳಿ ಕತ್ರಿಘಟ್ಟದಲ್ಲಿನ ಮೆಳಿಯಮ್ಮ ಆಧ್ಯಾತ್ಮಿಕ ಕೇಂದ್ರದಲ್ಲಿ ಚಂಡಿಕಾ ಯಾಗದ ಹಿನ್ನೆಲೆಯಲ್ಲಿ 2 ದಿನಗಳ ಧಾರ್ಮಿಕ ಕಾರ್ಯಕ್ರಮಗಳು. ಕೋಡಿಮಠದ ಶ್ರೀ ಶ್ರೀ ಶಿವಾನಂದ ಶಿವಯೋಗಿ ರಾಜೇಂದ್ರ ಸ್ವಾಮೀಜಿ ಭಾಗಿ. ಹಾಗೂ ತಾಲೂಕಿನೆಲ್ಲೆಡೆ ವೈಕುಂಠ ಏಕಾದಶಿ. ತಾಲೂಕಿನ ಶ್ರೀನಿವಾಸ ಹಾಗೂ ವೆಂಕಟೇಶ್ವರ ದೇವಾಲಯಗಳಲ್ಲಿ ವೈಕುಂಠ ಏಕಾದಶಿ ಸಂಭ್ರಮ. ಸರದಿ ಸಾಲಿನಲ್ಲಿ ನಿಂತು ವೆಂಕಟೇಶ್ವರನ ದರ್ಶನ ಪಡೆದ ಭಕ್ತ ಸಮೂಹ. ಇದರೊಂದಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮತ್ತೆ ನಿಮ್ಮ ಭೇಟಿ ಮುಂದಿನ ಚಿಕ್ಕ ವಾರ್ತೆಯಲ್ಲಿ. ನಮಸ್ಕಾರ.